Hello my dear students, welcome back to Learn Easily ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಎಡ್ಮಂಡ್ ಸ್ಪೆನ್ಸರ್ ರವರ ದ ಸವರಿಯನ್ ಬ್ಯೂಟಿ ಈ ಒಂದು ಸಾನೆಟ್ನ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಹಾಗೂ ಸಮರಿಯನ್ನು ಡಿಸ್ಕಸ್ ಮಾಡೋಣ. ದ ಸವರಿಯನ್ ಬ್ಯೂಟಿ ಇದು ಎಡ್ಮಂಡ್ ಸ್ಪೆನ್ಸರ್ ರವರ ಒಂದು ಮೂರನೆಯ ಸಾನೆಟ್ ಆಗಿರುತ್ತೆ. ಅಮರೆಟ್ಟಿ ಅಂತಕ್ಕಂತಹ ಒಂದು ಸೀಕ್ವೆನ್ಸ್ನಲ್ಲಿ ಅವರು 89 ಸಾನೆಟ್ಗಳನ್ನು ಬರೆದಿರ್ತಾರೆ. ಅದರಲ್ಲಿ ಈ ಮೂರನೆಯ ಸಾನೆಟ್ ಆಗಿರ್ತಕ್ಕಂತಹ ದ ಸೆವರಿಯನ್ ಬ್ಯೂಟಿ, ಇಲ್ಲಿ ಈ ಒಂದು ಸಾನೆಟ್ನಲ್ಲಿ ಎಡ್ಮಂಡ್ ಸ್ಪೆನ್ಸರ್ ರವರು ಅವರ ಒಂದು ಪ್ರೀತಿ, ಅವರ ಒಂದು ಪ್ರೇಯಸಿಯಾಗಿರ್ತಕ್ಕಂತಹ ಎಲಿಜಬೆತ್ ಬೋಯಲ್ ರವರ ಒಂದು ಬ್ಯೂಟಿನೆಸ್ ಬಗ್ಗೆ ಈ ಒಂದು ಪದ್ಯವನ್ನು ಬರೆದಿರ್ತಾರೆ. ಅಂದರೆ ತಮ್ಮ ಪ್ರೇಯಸಿಯಾದಂತಹ ಎಲಿಜಬೆತ್ ಬೋಯಲ್ ರವರ ಒಂದು ಬ್ಯೂಟಿಯನ್ನು ಹೊಗಳುತ್ತಾ ಒಂದು ಸೆಲೆಬ್ರೇಟ್ ಅಥವಾ ಪ್ರೈಸಿಂಗ್ ಆಗಿ ಈ ಸಾನೆಟನ್ನು ಬರೆದಿರ್ತಾರೆ. ಈ ಒಂದು ಸಾನೆಟ್ನಲ್ಲಿ ಸ್ಪೀಕರ್ ಆಗಿರ್ತಕ್ಕಂಥ ಎಡ್ಮಂಡ್ ಸ್ಪೆನ್ಸರ್ ರವರು ಆ ಒಂದು ಸೆವೆರಿಯನ್ ಬ್ಯೂಟಿ ಅಂದರೆ ಒಂದು ಸಾರ್ವಭೌಮ ಉತ್ಕೃಷ್ಟವಾದಂತಹ ಸೌಂದರ್ಯ ತನ್ನ ಪ್ರೇಯಸಿಯಲ್ಲಿದೆ ಅಂತಕ್ಕಂಥದ್ದನ್ನು ತಿಳಿಸ್ತಾ ಇದ್ದಾರೆ. ಆ ಸೌಂದರ್ಯದ ಥೀಮ್ನಲ್ಲಿ ಈ ಒಂದು ಸೆವೆರಿಯನ್ ಬ್ಯೂಟಿ ಸಾನೆಟನ್ನು ಬರೆದಿರ್ತಾರೆ. ಬನ್ನಿ ಲೈನ್ ಬೈ ಲೈನ್ ಈ ಒಂದು ಸಾನೆಟ್ನ ಸಾಲುಗಳ ಅರ್ಥವನ್ನು ಇಲ್ಲಿ ಕಲಿತಾ ಸಾಗೋಣ. ಇಲ್ಲಿ ಮೊದಲ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ, ದ ಸೆವೆರಿಯನ್ ಬ್ಯೂಟಿ ವಿಚ್ ಐ ಡೂ ಅಡ್ಮೈರ್, ವಿಟ್ನೆಸ್ ದ ವರ್ಲ್ಡ್ ಹೌ ವರ್ತಿ ಟು ಬಿ ಪ್ರೈಸ್ಡ್. ನೋಡಿ, ಇಲ್ಲಿ ಮೊದಲ ಎರಡು ಸಾಲಲ್ಲಿ ಹೇಳ್ತಾ ಇದ್ದಾರೆ, ದ ಸೆವೆರಿಯನ್ ಬ್ಯೂಟಿ ವಿಚ್ ಐ ಡೂ ಅಡ್ಮೈರ್, ನಾನು ಒಪ್ತಕ್ಕಂತಹ, ನಾನು ಮೆಚ್ಚುವ ಒಂದು ಸಾರ್ವಭೌಮವಾದಂತಹ ಸೌಂದರ್ಯ, ಅಂದರೆ ಕವಿ ತಾನು ಆರಾಧಿಸುವ ಅತಿ ಶ್ರೇಷ್ಠ ಸೌಂದರ್ಯವನ್ನು ಇಲ್ಲಿ ವರ್ಣಿಸ್ತಾ ಇದ್ದೇನೆ ಅಂತ ಹೇಳ್ತಾರೆ. ಇದು ಕೇವಲ ಒಂದು ಬಾಹ್ಯ ಸೌಂದರ್ಯವಲ್ಲ, ಅದು ಪವಿತ್ರವಾದ ಮತ್ತು ಶ್ರೇಷ್ಠವಾದ ಸೌಂದರ್ಯ ಅಂತ ಹೇಳ್ತಾ ಇದ್ದಾರೆ. ವಿಟ್ನೆಸಸ್ ದ ವರ್ಲ್ಡ್ ಹೌ ವರ್ತಿ ಟು ಬಿ ಪ್ರೈಸ್ಡ್. ಈ ಸೌಂದರ್ಯವು ಎಷ್ಟು ಪ್ರಶಂಸೆಗೆ ಅರ್ಹವಾಗಿದೆ ಅಂದರೆ ಇಡೀ ಜಗತ್ತೇ ಇದಕ್ಕೆ ಸಾಕ್ಷಿಯಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಸೌಂದರ್ಯದ ಮಹತ್ವ ಕೇವಲ ಕವಿಗೆ ಮಾತ್ರ ಅಲ್ಲ, ಇಡೀ ಜಗತ್ತು ಒಪ್ಪಿಕೊಳ್ಳುತ್ತೆ, ಅದನ್ನು ಗುರುತಿಸುತ್ತೆ ಅಂತ ಹೇಳ್ತಾರೆ. ದ ಲೈಟ್ ವೇರ್ ಆಫ್ ಹ್ಯಾತ್ ಕಿಂಡಲ್ಡ್ ಹೆವೆನ್ಲಿ ಫೈರ್ ಇನ್ ಮೈ ಫ್ರೇಲ್ ಸ್ಪಿರಿಟ್ ಬೈ ಹರ್ ಫ್ರಮ್ ಬಾಸನ್ಸ್ ರೈಸ್ಡ್. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ಆ ಸೌಂದರ್ಯದ ಬೆಳಕು ನನ್ನಲ್ಲಿ ದೈವಿಕವಾದಂತಹ ಒಂದು ಫೈರ್, ಜ್ವಾಲೆಯನ್ನು ಒತ್ತಿಸಿದೆ ಅಂತ. ಕವಿಯ ಆತ್ಮದಲ್ಲಿ ಆಕೆಯ ಸೌಂದರ್ಯವು ಒಂದು ಹೊಸ ಆಧ್ಯಾತ್ಮಿಕವಾದಂತಹ ಪವಿತ್ರವಾದಂತಹ ಭಾವನೆಯನ್ನು ಎಚ್ಚರಗೊಳಿಸಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ ಮೈ ಫ್ರೈಲ್ ಸ್ಪಿರಿಟ್ ಬೈ ಹರ್ ಫ್ರಮ್ ಬಾಸೆನ್ಸ್ ರೈಸ್ಡ್. ಅಂದರೆ ಅವಳ ಸೌಂದರ್ಯದಿಂದ ನನ್ನ ದುರ್ಬಲವಾದಂತಹ ಆತ್ಮ ಮತ್ತು ನನ್ನ ಒಂದು ಕೆಟ್ಟ ಆತ್ಮ, ಕೆಟ್ಟ ಭಾವನೆಗಳಿಂದ ಕೂಡಿದ್ದಂತಹ ನನ್ನ ಆತ್ಮವನ್ನು ಆಕೆಯ ಸೌಂದರ್ಯದಿಂದ ಅದು ದೂರ ಆಗಿದೆ, ಅದರಿಂದ ಮೇಲಕ್ಕೆ ಬಂದಿದೆ ಅಂತ ಹೇಳ್ತಾ ಇದ್ದಾಳೆ. ಅಂದರೆ ಅವಳ ಸೌಂದರ್ಯವು ಕವಿಯನ್ನು ಸಾಮಾನ್ಯ ಮತ್ತು ಒಂದು ರೀತಿಯ ಅಶ್ಲೀಲವಾದಂಥ ವಿಷಯಗಳಿಂದ, ಕೆಟ್ಟ ವಿಷಯಗಳಿಂದ ದೂರವಿರಿಸಿದೆ ಮತ್ತು ತನ್ನ ಆತ್ಮವನ್ನು ಉನ್ನತವಾದಂಥ ಸ್ಥಾನಕ್ಕೆ ಕೊಂಡೊಯ್ದಿದೆ ಅವಳ ಸೌಂದರ್ಯ ಅಂತ ಹೇಳ್ತಾರೆ. ಮುಂದಿನ ಸಾಲುಗಳಲ್ಲಿ, that being now with her huge brightness dazed, base thing I can no more endure to view, but looking still on her I stand amazed at wondrous sight of so celestial hue. ನೋಡಿ, ಇಲ್ಲಿ ಕವಿ ಹೇಳ್ತಾ ಇರ್ತಕ್ಕಂಥದ್ದು, ಅವಳ ಅಗಾಧವಾದಂತಹ ಸೌಂದರ್ಯದ ಪ್ರಕಾಶದಿಂದ ನನ್ನ ಕಣ್ಣುಗಳು ಮಂಜಾಗಿದೆ ಅಂತ. ಆಕೆಯ ಸೌಂದರ್ಯವು ಎಷ್ಟು ಪ್ರಖರವಾಗಿದೆ ಅಂದರೆ ಅದು ಕವಿಯ ದೃಷ್ಟಿಯನ್ನು ಬೆರಗುಗೊಳಿಸ್ತಾ ಇದೆ. ಇದು ಸೌಂದರ್ಯದ ತೀಕ್ಷ್ಣತೆಯನ್ನು ಈ ಸಾಲಲ್ಲಿ ಹೇಳ್ತಾ ಇದ್ದಾರೆ. ಬೇಸ್ ಥಿಂಗ್ ಐ ಕ್ಯಾನ್ ನೋ ಮೋರ್ ಎಂಡ್ಯೂರ್ ಟು ವ್ಯೂ. ಆದ್ದರಿಂದ ನಾನು ಯಾವುದೇ ಕೆಟ್ಟ ವಿಷಯವನ್ನು ನೋಡಲು ಅಥವಾ ಕೆಟ್ಟ ವಿಷಯವನ್ನು ನಾನು ಸಹಿಸಲಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಕವಿ ಒಮ್ಮೆ ಪವಿತ್ರವಾದ ಸೌಂದರ್ಯವನ್ನು ನೋಡಿದ ನಂತರ ಕವಿ ಬೇರೆ ಯಾವುದೇ ಕ್ಷುದ್ರ ಅಥವಾ ಕೆಳಮಟ್ಟದ ಅಥವಾ ಕೊಳಕು ವಿಷಯಗಳಿಂದ ದೂರವಿರ್ತೇನೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಲುಕಿಂಗ್ ಸ್ಟಿಲ್ ಆನ್ ಹರ್ ಐ ಸ್ಟ್ಯಾಂಡ್ ಅಮೇಜ್ಡ್. ಆದರೆ ಅವಳನ್ನು ನಿರಂತರವಾಗಿ ನೋಡುತ್ತಾ ನಾನು ಒಂದು ರೀತಿ ಅಮೇಜ್ಡ್, ಆಶ್ಚರ್ಯಚಕಿತನಾಗಿದ್ದೇನೆ.
ಆಕೆಯ ಸೌಂದರ್ಯದ ಬಗ್ಗೆ ನಿರಂತರವಾಗಿ ಆಶ್ಚರ್ಯಪಡ್ತಾನೆ ಅಂತ ಕವಿ ಹೇಳ್ತಾ ಇದ್ದಾರೆ. ಅದು ಅವರಿಗೆ ಹೊಸ ಅನುಭವಗಳನ್ನು ನೀಡ್ತಲೇ ಇರುತ್ತೆ. ಅಟ್ ವಂಡರಸ್ ಸೈಟ್ ಆಫ್ ಸೋ ಸ್ಟೆಲಸ್ಟಿಯಲ್ ಹ್ಯೂ, ಆ ಒಂದು ಸೌಂದರ್ಯ, ಆ ದೈವಿಕ ಬಣ್ಣದ ಒಂದು ಅದ್ಭುತ ನೋಟಕ್ಕೆ ನಾನು ಬೆರಗಾಗಿದ್ದೇನೆ. ಅಂದರೆ ಆಕೆಯ ಸೌಂದರ್ಯವು ಮಾನವ ಸೌಂದರ್ಯಕ್ಕಿಂತ ಮಿಗಲಾದದ್ದು ಮತ್ತು ದೇವತೆಗಳ ಸೌಂದರ್ಯಕ್ಕೆ ಸಮನಾಗಿದೆ ಅಂತ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ಸೆಲೆಸ್ಟಿಯಲ್ ಹ್ಯೂ ಅಂದರೆ ದೇವತೆಗಳು, ದೈವಿಕ ಸೌಂದರ್ಯಕ್ಕೆ ಅದು ಸಮನಾಗಿದೆ ಅಂತ ಕವಿ ಹೇಳಿದ್ದಾರೆ. ಇನ್ನು ಮುಂದಿನ ಸಾಲುಗಳಲ್ಲಿ, ಸೊ ವೆನ್ ಮೈ ಟಂಗ್ ವುಡ್ ಸ್ಪೀಕ್ ಅರ್ ಪ್ರೈಸಸ್ ಡ್ಯೂ, ಐ ಸ್ಟಾಪ್ಡ್ ಈಸ್ ವಿತ್ ಥಾಟ್ಸ್ astonishment, and when my pen would write her titles true, I ravished is with fancy wonderment. ನೋಡಿ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ, ಸೊ ವೆನ್ ಮೈ ಟಂಗ್ ವುಡ್ ಸ್ಪೀಕ್ ಹರ್ ಪ್ರೈಸಸ್ ಡ್ಯೂ, ಅಂದರೆ ನಾನು ನನ್ನ ನಾಲಿಗೆಯು ಅವಳನ್ನು ಸರಿಯಾಗಿ ಹೊಗಳುವುದಕ್ಕೆ, ಪ್ರೈಸ್ ಇಂಪ್ರೆಸ್ ಮಾಡೋದಕ್ಕೆ ಅಥವಾ ಅವಳನ್ನು ಪ್ರಶಂಸಿಸೋಕ್ಕೆ ಬಯಸಿದಾಗ ಅಂತ ಕವಿ ತನ್ನ ಪ್ರಿಯತಮೆಯ ಸೌಂದರ್ಯವನ್ನು ವರ್ಣಿಸಲು ಪ್ರಯತ್ನಿಸ್ತಾ ಇದ್ದಾರೆ. ಇಟ್ ಸ್ಟಾಪ್ಡ್ ಈಸ್ ವಿತ್ ಥಾಟ್ಸ್ ಅಸ್ಟಾನಿಷ್ಮೆಂಟ್, ನನ್ನ ಆಲೋಚನೆಗಳು ಒಂದು ಆಶ್ಚರ್ಯದಿಂದ, ಆಘಾತದಿಂದ ಅವು ನಿಂತು ಹೋಗ್ತಾ ಇದೆ. ಕವಿಯ ಮನಸ್ಸಿನಲ್ಲಿ ಮೂಡುವ ಆಕೆಯ ಸೌಂದರ್ಯದ ಅದ್ಭುತತೆಯು ಅದನ್ನು ಪದಗಳಲ್ಲಿ ವಿವರಿಸಲು ಆತನ ನಾಲಿಗೆಗೆ ಸಾಧ್ಯವಾಗದಂತೆ ಮಾಡ್ತಾ ಇದೆ. ಆ್ಯಂಡ್ ವೆನ್ ಮೈ ಪೆನ್ ವುಡ್ ರೈಟ್ ಅ ಟೈಟಲ್ಸ್ ಟ್ರೂ, ಮತ್ತು ನನ್ನ ಲೇಖನಿ ಅವಳ ನೈಜ ಗುಣಗಳನ್ನು ಬರೆಯಲು ಬಯಸಿದಾಗ, ಅಂತಂದರೆ ಕವಿ ತನ್ನ ಪ್ರಿಯತಮೆಯ ಶ್ರೇಷ್ಠ ಗುಣಗಳನ್ನು ಮತ್ತು ಸೌಂದರ್ಯವನ್ನು ಬರವಣಿಗೆಯಲ್ಲಿ ಸೆರೆ ಹಿಡಿಯಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಕಲ್ಪನೆಯ ಆಶ್ಚರ್ಯದಿಂದ ತುಂಬಿ ಹೋಗಿದೆ ಅಂತ. ಆಕೆಯ ಸೌಂದರ್ಯವು ಎಷ್ಟು ಅದ್ಭುತವಾಗಿದೆ ಅಂದರೆ ಕವಿಯ ಕಲ್ಪನೆಯು ಅದನ್ನು ಸಂಪೂರ್ಣವಾಗಿ ಸೆರೆ ಹಿಡಿಯಲು ಸಾಧ್ಯವಾಗದೆ ಅವರು ಒಂದು ರೀತಿ ಆಶ್ಚರ್ಯಗೊಳ್ತಾ ಇದ್ದೇನೆ, ಬೆರಗಾಗ್ತಾ ಇದ್ದೇನೆ ಅಂತ ಈ ಸಾಲುಗಳಲ್ಲಿ ಹೇಳ್ತಾರೆ. ನಂತರ ಕೊನೆಯ 2 ಸಾಲುಗಳಲ್ಲಿ ನೋಡಿದಾಗ, ಎಟ್ ಇನ್ ಮೈ ಹಾರ್ಟ್ ಐ ದೆನ್ ಬೋತ್ ಸ್ಪೀಕ್ ಅಂಡ್ ರೈಟ್ ದ ವಂಡರ್ ದಟ್ ಮೈ ವಿಟ್ ಕೆನಾಟ್ ಎಂಡ್ ಇಟ್. ನೋಡಿ, ಆದರೂ ಆ ಸಮಯದಲ್ಲಿ ನನ್ನ ಹೃದಯದಲ್ಲಿ ನಾನು ಮಾತಾಡ್ತಾ ಮತ್ತೆ ಬರಿತಾ ಇದ್ದೇನೆ ಅಂತ. ಅಂದರೆ ಹೊರ ಜಗತ್ತಿನಲ್ಲಿ ವ್ಯಕ್ತಪಡಿಸಲು ಸಾಧ್ಯವಾಗದಂತಹ ಸೌಂದರ್ಯವನ್ನು ಕವಿ ತನ್ನ ಹೃದಯದೊಳಗೆ ವರ್ಣಿಸ್ತಾ ಇದ್ದಾರೆ, ರೈಟ್ ಅನುಭವಿಸ್ತಾ ಇದ್ದಾರೆ ಅಂತ. ಅಂದರೆ ಆಕೆಯ ಒಂದು ಸೌಂದರ್ಯವನ್ನು ವ್ಯಕ್ತಪಡಿಸಲು ಆಗದೆ ತನ್ನ ಹೃದಯದ ಒಳಗಡೆನೆ ಆಕೆಯ ಸೌಂದರ್ಯವನ್ನು ವರ್ಣಿಸ್ತಾ ಅದನ್ನು ಅನುಭವಿಸ್ತಾ ಇದ್ದೇನೆ. ಬೋತ್ ಸ್ಪೀಕ್ ಅಂಡ್ ರೈಟ್ ಅಂದರೆ ವರ್ಣಿಸಿ ನಾನು ಅದನ್ನು ಅನುಭವಿಸ್ತಾ ಇದ್ದೇನೆ ಅಂತ ಹೇಳ್ತಾರೆ. ದ ವಂಡರ್ ದಟ್ ಮೈ ವಿಟ್ ಕೆನಾಟ್ ಎಂಡ್ ಇಟ್. ನೋಡಿ, ಇಲ್ಲಿ ನನ್ನ ಬುದ್ಧಿಶಕ್ತಿಗೆ ವಿವರಿಸಲಾಗದ ಆ ಆಶ್ಚರ್ಯನ್ನು ನನ್ನ ಹೃದಯದಲ್ಲಿ ಬರೆಯುತ್ತೇನೆ ಅಂತ. ಕವಿಯ ಬುದ್ಧಿ ಮತ್ತು ಅವರ ಭಾಷೆ ಆಕೆಯ ಸೌಂದರ್ಯವನ್ನು ವಿವರಿಸಲು ಆಗ್ತಾ ಇಲ್ಲ, ವಿಫಲವಾಗ್ತಾ ಇದ್ದಾರೆ. ಆದ್ದರಿಂದ ಆ ಕವಿಯ ಹೃದಯವು ಅದನ್ನು ಸಂಪೂರ್ಣವಾಗಿ ಅರಿತುಕೊಳ್ತಾ ಇದೆ ಮತ್ತು ಅದನ್ನು ತನ್ನಲ್ಲೇ ಉಳಿಸ್ಕೊಳ್ತಾ ಇದೆ. ಆಕೆಯ ಸೌಂದರ್ಯವನ್ನು ಆ ಕವಿಯ ತನ್ನ ಹೃದಯದಲ್ಲೇ ಅದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ತನ್ನ ಹೃದಯದಲ್ಲೇ ಅದನ್ನು ಏನು ಮಾಡ್ತಾ ಇದ್ದಾರೆ, ಉಳಿಸ್ಕೊಳ್ತಾ ಇದ್ದಾರೆ ಅಂತ ಈ ಒಂದು ಸಾಲುಗಳಲ್ಲಿ ತಿಳಿಸಿದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಪೊಯಮ್ ಅಥವಾ ಸಾನೆಟ್ನಲ್ಲಿ ಎಡ್ಮಂಡ್ ಸ್ಪೆನ್ಸರ್ ಅವರು ಹೇಳಲು ಹೊರಟಿರ್ತಕ್ಕಂಥದ್ದು, ಅವರು ತಮ್ಮ ಪ್ರೇಯಸಿಯ ಒಂದು ಸೌಂದರ್ಯ ಎಷ್ಟು ಅದ್ಭುತವಾಗಿದೆ, ಆ ಸೌಂದರ್ಯವನ್ನು ವಿವರಿಸಲು ಅವರಿಗೆ ಪದಗಳು ಸಾಕಾಗ್ತಾ ಇಲ್ಲ, ಅದನ್ನು ಬರವಣಿಗೆಯ ಮೂಲಕ ವ್ಯಕ್ತಪಡಿಸಲು ಆಗದೆ ಅವರ ಸೌಂದರ್ಯವನ್ನು ತಮ್ಮ ಹೃದಯದಲ್ಲೇ ವರ್ಣಿಸಿ ಅದನ್ನು ಅನುಭವಿಸಿ ತಮ್ಮ ಹೃದಯಕ್ಕೆ ಆ ಸೌಂದರ್ಯವನ್ನು ಅರಿತುಕೊಳ್ಳುವಂತೆ ಮಾಡ್ತಾ ಇರೋದಾಗಿ ಈ ಒಂದು ಪದ್ಯದಲ್ಲಿ ತಿಳಿಸಿರ್ತಾರೆ. ಈ ಕನ್ನಡದ ಎಕ್ಸ್ಪ್ಲನೇಷನ್ನೊಂದಿಗೆ ಇಂಗ್ಲೀಷ್ ಸಮರಿ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ, ಡೌನ್ಲೋಡ್ ಮಾಡಿಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ವಿಡಿಯೋನ ಶೇರ್ ಮಾಡಿ. ತಪ್ಪದೇ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. Thank you for watching this video.